ಇನ್ನು ಸೂರ್ಯವಂಶ ಸಿನಿಮಾ ನೀವು ನೋಡಿರ್ತೀರ. ಈ ಸೂರ್ಯವಂಶ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರನೂ ಕೂಡ ಇಂದಿಗೂ ಕೂಡ ಅಜರಾಮರ. ಬರೋಬ್ಬರಿ ಈ ಸಿನಿಮಾ ಬಂದು 27 ವರ್ಷಗಳ ಕಳೆದರೂ ಸಹ ಇಂದಿಗೂ ಕೂಡ ಈ ಸಿನಿಮಾವನ್ನು ಟಿ ವಿಲಿ ಹಾಕಿದ್ರೆ ಎಲ್ಲರೂ ಕುತ್ಕೊಂಡು ನೋಡ್ತಾರೆ ಅಂತ ಹೇಳ್ಬೋದು. ಅಂಥ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತಲೇ ಕೂಡ ಇದನ್ನು ಹೇಳ್ಬೋದು. ಇದು ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ಅಭಿನಯಿಸಿದಂಥ ಹಾಗೂ ಬಾಲನಟರಾಗಿ ಅರವಿಂದ್ ಅವರು ಕಾಣಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಆ ಬಾಲನಟ ಸಿಕ್ಕಾಪಟ್ಟೆ ಶಬ್ದನೂ ಕೂಡ ಮಾಡಿದರು ಅಂತಲೇ ಹೇಳ್ಬೋದು. ಹೌದು, ಒಂದೇ ಒಂದು ಆ ಪ್ರಶ್ನೆಯನ್ನು ಕೇಳ್ತೀನಿ ಫ್ರೆಂಡ್ ಅಂತ ಹೇಳೋ ಆ ಹಾಡು ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಇನ್ನು ಇಂಥ ನಟ ಎಲ್ಲಿ ಹೋಗ್ಬಿಟ್ರು ಏನಾಗ್ಬಿಟ್ರು ಯಾರಿಗೂ ಸಹ ಗೊತ್ತಿಲ್ಲ. ಇತ್ತೀಚೆಗೆ ಯಾವುದೋ ಯೂಟ್ಯೂಬ್ ಮಾಧ್ಯಮದಲ್ಲಿ ಕಾಣಿಸ್ಕೊಂಡ್ರು. ಸದ್ಯ ಅವರು ಆಸ್ಟ್ರೇಲಿಯಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಪತ್ನಿ ಜೊತೆ ಸದ್ಯ ಈಗ ಅವರ ಮಗ ಜೊತೆ ನೆಮ್ಮದಿಯಾಗಿ ಖುಷಿ ಜೀವನವನ್ನು ಈಗ ಸಾಗಿಸ್ತಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಈಗ ಇವರ ಮಗನೂ ಸಹ 5ನೇ 6ನೇ ತರಗತಿಯನ್ನು ಕೂಡ ಓದ್ತಿದ್ದಾರಂತೆ. ಇನ್ನು ಇವರ ಮಗನ ಕೂಡ ಕೂರಿಸಿಕೊಂಡು ಇಂದಿಗೂ ಕೂಡ ಸೂರ್ಯವಂಶ ಸಿನಿಮಾವನ್ನು ತೋರಿಸ್ತೀನಿ. ಆದರೆ ಸಿನಿಮಾ ರಂಗವನ್ನೇ ನಂಬಿಕೊಳ್ಳೋ ಜೀವನವನ್ನು ಮಾಡಿ ಓದನ್ನು ಬಿಟ್ಟಿದ್ದೀರಾ. ಇವತ್ತು ತುಂಬಾ ಕಷ್ಟಪಡಬೇಕಾಗಿತ್ತು. ಏಕೆಂದರೆ ಸಿನಿಮಾಗಳಲ್ಲಿ ಯಾವ ಮಟ್ಟಿಗೆ ಅವಕಾಶಗಳು ಸಿಗ್ತದೆ, ಹಾಗೆ ಸಿನಿಮಾಗಳು ಯಾವ ಮಟ್ಟಿಗೆ ಹಿಟ್ ಆಗ್ತದೆ ಎಂಬುದು ಎಲ್ಲರಿಗೂ ಸಹ ಗೊತ್ತಿರುವಂಥದ್ದೇ. ಸದ್ಯ ನಾನು ಸಿನಿಮಾ ರಂಗವನ್ನು ಬಿಟ್ಟು ನಾನು ಸಹ ಓದಿನ ಕಡೆ ಇದು ಕೊಟ್ಟಿದ್ದಕ್ಕೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇನೆ. ಸದ್ಯ 27 ವರ್ಷಗಳಿಂದ ಕೂಡ ಸಿನಿಮಾ ರಂಗದಿಂದ ದೂರ ಉಳಿದು ಅರವಿಂದ್ ಅವರು ಇನ್ನಿಲ್ಲವಾಗಿದ್ದಾರೆ.